ನಮೋ ವೆಂಕಟೇಶಾಯ. ಸೊ ಪ್ರೀವಿಯಸ್ ವಿಡಿಯೋಲಿ ಹೇಗೆ ಡೊನೇಷನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈಗ ಡೊನೇಷನ್ ಆಗಿದೆ. ಇವತ್ತಿನ ದರ್ಶನ ಹೇಗೆ ಮಾಡ್ಕೊಬೇಕು, ಅದೇ ದಿನದ ದರ್ಶನ ಹೇಗೆ ಮಾಡ್ಕೊಬೇಕು. 9 ಎಕ್ಸಾಕ್ಟಾಗಿ ನಮಗೆ ಕೋಟಾ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗೋದಕ್ಕಿಂತ ಮುಂಚೆ 15 ಮಿನಿಟ್ಸ್ ಬಿಫೋರ್ ನಾವು ಸೇಮ್ ವೆಬ್ಸೈಟ್ ಅಥವಾ ನಮ್ಮ ಆ್ಯಪಲ್ಲಿ ಲಾಗಿನ್ ಆಗ್ತೀರಿ. ಲಾಗಿನ್ ಆಗಿ ಮತ್ತು ಕೆಲವೊಂದು ಡೀಟೇಲ್ಸ್ನ ಆಲ್ರೆಡಿ ಫಿಲ್ ಮಾಡಿರಬೇಕು. ಸೊ ಲಾಗಿನ್ ಆಗಿದ ತಕ್ಷಣ ನಮಗೆ ಡೊನೇಷನ್ ಆಗಿರೋದ್ರಿಂದ ಡೊನೇಷನ್ ಪ್ರಿವಿಲೇಜಸ್ ಬರುತ್ತೆ. ಪ್ರಿವಿಲೇಜಸ್ನ ನೀವು ಕ್ಲಿಕ್ ಮಾಡಿದಾಗ ಬುಕ್ಕಿಂಗ್ಸ್ ಅಂತ ಆಪ್ಷನ್ ಸಿಗುತ್ತೆ. ಬುಕ್ಕಿಂಗಲ್ಲಿ ಕೆಳಗಡೆ ಹೋದರೆ ನೀವು ಯಾವ ಹೆಸರಲ್ಲಿ ಡೊನೇಷನ್ ಮಾಡಿದ್ದೀರಾ ಅವ್ರದ್ದು ಪಿಲ್ಗ್ರಿಮೇಜ್ ಡೀಟೇಲ್ಸ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡ್ತೀರಾ. ಅದು ಬಿಟ್ಟು ನಿಮ್ಗೆ ಏನಾದರೂ ಲಾಡು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಾಡು ಎಷ್ಟು ಬೇಕಿದೆ ಅಂತ ಹಾಕ್ತೀರಾ ಅಲ್ಲಿ. ಅದಾಗಿದ್ದಾದ್ಮೇಲೆ ಡೇಟ್ ಆಪ್ಷನ್ಗೆ ಹೋಗಿ ಅವತ್ತಿನ ಪರ್ಟಿಕ್ಯುಲರ್ ಡೇಗೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ ಇಲ್ಲಿ ಯಾವುದೇ ರೀತಿಯಾದ ಸ್ಲಾಟ್ ಸಿಗಲ್ಲ. ಎಗೇನ್ ಸೇಮ್ ಪ್ರೋಸೆಸ್ ಆಗುತ್ತೆ. ನಿಮಗೆ ಪೇ ನೌ ಅಂತ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಎಗೇನ್ ನಿಮಗೆ HDFC ಆಪ್ಷನ್ ಸಿಗುತ್ತೆ ಬ್ಯಾಂಕಿಂಗ್ ಡೀಟೇಲ್ಸಲ್ಲಿ. ಆ್ಯಸ್ ಐ ಟೋಲ್ಡ್ ಯು, ನಿಮಗೆ ಪ್ರೀವಿಯಸ್ ವೀಡಿಯೋಲೂ ಹೇಳಿರ್ತೀನಿ ನಾನು, HDFC ಇಸ್ ದ ಫಾಸ್ಟೆಸ್ಟ್ ವೇ ಟು ಬುಕ್. ಸೊ ಹಾಗಾಗಿ HDFC ಬ್ಯಾಂಕ್ನ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ನಿಮಗೆ 500 ರುಪೀಸ್ ಪರ್ ದರ್ಶನ ತೊಗೊತಾರೆ. ಪರ್ ಪಿಲ್ಗ್ರಿಮೇಜ್ 500 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಒನ್ಸ್ ನೀವು ಆ 500 ಪೇ ಮಾಡಿದ ತಕ್ಷಣ ನಿಮ್ಮದು ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. OTP ಏನು ನಿಮ್ಮದು ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಿ OTP ಬರುತ್ತೆ. OTP ಬಂದಮೇಲೆ ನಿಮ್ಮದು ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. ಪೇಮೆಂಟ್ ಕ್ಲಿಯರ್ ಆಗಿದ ತಕ್ಷಣ ನಿಮಗೆ ಸ್ಕ್ರೀನ್ ಬ್ಲ್ಯಾಂಕ್ ಆಗುತ್ತೆ. ಯಾರು ಈ ಸ್ಟೇಜಲ್ಲಿ ಭಯ ಪಡಬೇಡಿ. ಬಿಕಾಸ್ ಇದೇ ಸ್ಟೇಜಲ್ಲಿ ನಾನು ಭಯ ಪಟ್ಟೆ, ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ನೀವು ಮತ್ತೆ ಲಾಗೌಟ್ ಮಾಡಿ ಲಾಗಿನ್ ಆದರೆ ನಿಮಗೆ ಟಿಕೆಟ್ಸ್ ಡೀಟೇಲ್ಸ್ ಸಿಗುತ್ತೆ, ನೀವು ಬುಕ್ ಮಾಡಿರೋ ಡೀಟೇಲ್ಸ್ ಸಿಗುತ್ತೆ. ಜಸ್ಟ್ ಫಾರ್ ಯೋರ್ ರೆಫರೆನ್ಸ್ ಏನು ಬುಕ್ಕಿಂಗ್ ಡೀಟೇಲ್ಸ್ ಏನಿದೆ ಅದರದ್ದು ಪ್ರಿಂಟೌಟ್ ತೊಗೊಳ್ಳಿ. ಹಾಗೆ ನಿಮ್ಮ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿದಾಗ ಮಾತ್ರ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಇದು ಇಷ್ಟೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಡೆಯುತ್ತೆ. ನಾನು ಬುಕ್ ಮಾಡಿದಾಗ 1 ಮಿನಿಟಲ್ಲಿ ಆಲ್ 800 ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿತ್ತು. ಕೋಟಾ ರಿಲೀಸ್ ಮುಂಚೆ ನಾವು ಏನೇನು ಡೀಟೇಲ್ಸ್ ಫಿಲ್ ಮಾಡಿರಬೇಕು ಅಂದರೆ ಡೇಟ್ ಒಂದು ಆಪ್ಷನ್ ಬಿಟ್ಟು ಮಿಕ್ಕಿದ್ದು ಎಲ್ಲ ಫಿಲ್ ಆಗಿರಬೇಕು. ನಮಗೆ ಕೋಟಾ ರಿಲೀಸ್ ಆಗಿದ ತಕ್ಷಣ 9 ಎಕ್ಸಾಕ್ಟಾಗಿ ಕ್ಲಿಕ್ ಮಾಡಿ ಡೇಟ್ ಮೇಲೆ. ನಿಮ್ಗೆ ಆಗ್ಲೂ ಅದಿನ್ನ ಬ್ಲೂ ಇದೆ ಅಂತಂದರೆ ಸೆಕೆಂಡ್ ವೆಯ್ಟ್ ಮಾಡಿ ಮತ್ತೆ ಇನ್ನೊಂದು ಕ್ಲಿಕ್ ಮಾಡಿ. ನಿಮಗೆ ಆಪ್ಷನ್ ಸಿಗುತ್ತೆ, ಗ್ರೀನ್ ಆಪ್ಷನ್ ಸಿಗುತ್ತೆ ಡೇಟ್ಸಲ್ಲಿ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ 4 ಸ್ಲಾಟ್ ಅಂದರೆ ಒಂದೇ ಸ್ಲಾಟ್ ಇರೋದ್ರಿಂದ ಪೇ ನಾವು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಂದ ಏನು ಹೇಳಿದೆ ಸೇಮ್ ಪ್ರೋಸೆಸ್ ಫಾಲೋ ಮಾಡ್ಕೊಳ್ಳಿ. ಮರಿಬೇಡಿ HDFC ಬ್ಯಾಂಕ್ನ ಸೆಲೆಕ್ಟ್ ಮಾಡೋದಕ್ಕೆ. ಮತ್ತು ಬ್ಲ್ಯಾಂಕ್ಔಟ್ ಸ್ಕ್ರೀನ್ ಬಂದಾಗೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ. ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಡ್ರಾಪ್ ಇನ್ ಮಾಡಿ. ನಾನು ಆದಷ್ಟು ಬೇಗ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಂ ನಮೋ ವೆಂಕಟೇಶಾಯ.